ಗಾಯ್ಸ್ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ನೋಡಿ. ಹೆಚ್ಚು ಕಡಿಮೆ ನಾನೀಗ ಹಚ್ಚಿಕೊಂಡ ಮೇಲೆ ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಫೋಟೋ ಬರ್ತಿದೆ, ಫೋಟೋ ಮುಖಾಂತರ ಲಿರಿಕ್ಸ್ ಸಾಂಗ್ಸ್ ಬರ್ತಿದೆ. ಓಕೆ, ಎಷ್ಟು ಸಖತ್ತಾಗಿರುತ್ತೆ ಹೇಳಿ. ಓಕೆನಾ, ಇದೇ ತರನೇ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಹುಡುಗಿ ಫೋಟೋ ಅಥವಾ ನೀ ಜೊತೆಗಿರುವಂತ ಫೋಟೋ ಈ ಒಂದು ಜಾಗದಲ್ಲಿ ಸೆಟ್ ಮಾಡ್ಕೊಂಡು ಒಂದು ಲವ್ ಸಾಂಗ್ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ಫಿದಾ ಆಗ್ಬಿಡ್ತಾರೆ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದೀನಿ ನೀನು. ಇನ್ಸ್ಟಾಗ್ರಾಮ್ ಮುಖಾಂತರ ನಿಮ್ಮ ಒಂದು ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಜಾಗದಲ್ಲಿ ಒಂದು ಲವ್ ಸಾಂಗ್ ಹಾಕ್ಬಿಟ್ರೆ ಕೆಳಗಡೆ ಲಿರಿಕ್ಸ್ ಬರ್ತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ ಹೇಳಿ. ಓಕೆನಾ, ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಪ್ಪ ಅಂದ್ರೆ ಜಾಸ್ತಿ ತಲೆಗೆ ಏನಾದ್ರು ಹುಳ ಬಿಟ್ಬಿಟ್ರೆ ನೀವು ಅರ್ಥ ಆಗಲ್ಲ. ಓಕೆನಾ, ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆ, ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಯಾವ ತರ ಈ ತರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಲಿರಿಕ್ಸ್ ಗಳನ್ನು ಯಾವ ತರ ಬರೋ ತರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಆ ಚಾನಲ್ಗೆ ಏನಾದ್ರು ಮೊದಲನೇ ಸರ್ ಬಂದಿದ್ದು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರ್ತಾ ಇದೆ. ಓಕೆನಾ, ಒಬ್ಬ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಎಲ್ಲಾನು ತಿಳ್ಕೊಂಬೋಣ. ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗೇನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಇರುತ್ತಲ್ವ, ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಅಷ್ಟೇ, ನೀವೇನು ಮಾಡಂಗಿಲ್ಲ. ಓಕೆನಾ, ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ನಂತರ ಇದು ನೋಡ್ತಾ ಇದ್ರೆ ಹೋಮ್ ಪೇಜ್, ಡೈರೆಕ್ಟ್ ಆಗಿ ಈ ತರ ಹೋಮ್ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಅಂಡ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಪ್ಲಸ್ ಐಕನ್ ಬರುತ್ತೆ ಮೇಲೆ. ಓಕೆನಾ, ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ 4 ಆಪ್ಷನ್ ಬರುತ್ತೆ. ಪೋಸ್ಟ್ ಬರುತ್ತೆ ಅಂಡ್ ಸ್ಟೋರಿ ಬರುತ್ತೆ, ರೀಲ್ ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ನೀವು ರೀಲ್ ಐಕನ್ ಹೋಗಿ. ಓಕೆನಾ, ರೀಲ್ ಆಪ್ಷನ್ ಹೋಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ನಾವು ಅಲ್ಲ ಕೂಡ ರೀಲ್ ಐಕನ್ ಹೋಗಿ. ಓಕೆನಾ, ರೀಲ್ ಐಕನ್ ಹೋಗಿದ ನಂತರ ನಿಮ್ಗೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ, ಗ್ಯಾಲರಿ ಓಪನ್ ಆಗಿದ್ದಾಗ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆನಾ, ನೋಡ್ತಾ ನಾನು ಈ ಒಂದು ಫೋಟೋ ಎಕ್ಸಾಂಪಲ್ಗೋಸ್ಕರ ಈ ಒಂದು ಫೋಟೋವನ್ನು ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ನೋಡ್ತಾರೆ ಕಂಪ್ಲೀಟ್ ಆಗಿ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಒಂದೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತಂದ್ರೆ ಫೋಟೋ ಹ್ಯಾಟ್ಸ್ ಆಫ್ ನಿಮ್ಗೆ. ಹಾಗೆ ಇದೇ ಒಂದು ಫೋನ್ ಅಲ್ಲಿ ತೆಗೆದಿದ್ದೀನಿ ಆ ಒಂದು ಫೋಟೋನ. ಸೊ ಕ್ಯಾಮ್ರಾದಲ್ಲಿ ಏನಪ್ಪಾ ಅಂತಂದ್ರೆ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ನೀವು ಯಾವೊಂದು ಫೋಟೋ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಮ್ಯೂಸಿಕ್ ಅಂತಿದೆ. ಸಿಂಪಲ್ ಆಗಿ ಮ್ಯೂಸಿಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಬೇಕಾಗಿರುವಂತ ಸಾಂಗ್ ಏನಪ್ಪಾ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ನಾ ಎಕ್ಸಾಂಪಲ್ ಏನಪ್ಪಾ ಅಂತ ನಾನು ಪುಷ್ಪ ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ. ಪುಷ್ಪ. ಓಕೆನಾ, ನೋಡ್ತಾರ 2 ನೋಡ್ತಾರೆ ಪುಷ್ಪ 2 ಅಂತ ಸರ್ಚ್ ಮಾಡಿದೀನಿ. ಸರ್ಚ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ನಿಮ್ಗೆ ಪುಷ್ಪ ರಿಲೇಟೆಡ್ ಸಾಂಗ್ಸ್ ಇರ್ತಾವಲ್ಲ ಅವೆಲ್ಲಾನು ಬಂದ್ಬಿಡ್ತಾವೆ. ಅವಾಗ ನೋಡ್ತಾ ಇದ್ರೆ ಇವಾಗ ನೋಡ್ತಾ ಇದ್ರ ಪುಷ್ಪ ಸಾಂಗ್ಸ್ ಎಲ್ಲಾನು ಬಂದ್ಬಿಡ್ತವೆ. ನೀವು ಸಿಂಪಲ್ ಆಗಿ ಏನಪ್ಪಾ ಯಾವ ಒಂದು ಸಾಂಗ್ ಬೇಕು ಆ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇದೇ ಒಂದು ಸಾಂಗ್ ಅನ್ನು ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆರೋ ಮಾರ್ಕ್ ಬರ್ತಿದೆ ನೋಡ್ತಾ. ಸಿಂಪಲ್ ಆಗಿ ಒಂದು ಆರೋ ಮಾರ್ಕ್ ನ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಲಿರಿಕ್ಸ್ ಬೇಕಂದ್ರೆ ಲಿರಿಕ್ಸ್ ಕೂಡ ಬರ್ಬೋದು. ನೋಡ್ತಾ ಇಲ್ಲಿ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನಾನ್ ಅಂತಿದೆ. ಓಕೆ, ಅಂದ್ರೆ ಬರೀ ಮ್ಯೂಸಿಕ್ ಮಾತ್ರ ಬರುತ್ತೆ, ಮ್ಯೂಸಿಕ್ ಓನ್ಲಿ ಅಂತಿದೆ. ಅದೇ ನಮ್ಗೆ ಲಿರಿಕ್ಸ್ ಬೇಕು ಅಂತಂದ್ರೆ ಈ ತರ ಲಿರಿಕ್ಸ್ ಕೂಡ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ನೋಡ್ತಾ ಯಾವ ತರ ಲಿರಿಕ್ಸ್ ಬರ್ತಿದೆ ನಮ್ಗೆ. ಓಕೆ, ನೋಡ್ತಾ ಇದ್ರ ಬರ್ತಿದೆಯಲ್ಲ. ಸೊ ಇದೇ ತರನೇ ನಾವು ಲಿರಿಕ್ಸ್ ಗಳನ್ನು ಇಲ್ಲಿಂದ ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ನೋಡ್ತಾ ಯಾವೊಂದು ಫೋನ್ಸ್ ಅಲ್ಲಿ ಬೇಕು, ಯಾವೊಂದು ಲಿರಿಕ್ಸ್ ಬೇಕು ನಿಮ್ಗೆ, ಯಾವೊಂದು ಲಿರಿಕ್ಸ್ ಇಲ್ಲೇ ಬಂದ್ಬಿಡ್ತವೆ. ನೋಡ್ತಾ ಈ ತರ. ಓಕೆನಾ, ಅದಾಗಿದ ನಂತರ ಮೇಲೆ ನಿಮ್ಗೆ ಡನ್ ಅಂತ ಬರುತ್ತೆ. ಸಿಂಪಲ್ ಆಗಿ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಜಸ್ಟ್ ಫೋಟೋ ಏನಪ್ಪಾ ಅಂದ್ರೆ ಜಸ್ಟ್ 5 ಸೆಕೆಂಡ್ ಇದೆ. ಓಕೆನಾ, 5 ಸೆಕೆಂಡ್ ಬರ್ತೀನಿ. ನಾವು ಸ್ವಲ್ಪ ಇದನ್ನ ದೊಡ್ಡದು ಮಾಡ್ಕೊಳ್ಳೋಣ. ಸೊ ದೊಡ್ಡದು ಮಾಡ್ಕೊಳ್ಳೋಕೆ ನೀವು ಏನು ಮಾಡಂಗಿಲ್ಲ. ಇಲ್ಲಿ ನೋಡ್ತಾ ನಿಮ್ಗೆ ಒಂದು ಆರೋ ಮಾರ್ಕ್ ಬರ್ತಿದೆ. ಸಿಂಪಲ್ ಆಗಿ ಒಂದು ಆರೋ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೋಡ್ತಾ 5 ಸೆಕೆಂಡ್ ಇದೆ. ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಇದು ಜಾಸ್ತಿ ಬೇಕು ಅಂದ್ರೆ ಸಿಂಪಲ್ ಆಗಿ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಇದೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಬಂದ್ಬಿಟ್ಟು ನಿಮ್ಗೆ ಬೇಕಾಗಿರೋ ಫೋಟೋ ಮತ್ತೆ ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ಓಕೆನಾ, ಎಕ್ಸಾಂಪಲ್ ನಾನು ಇದೇ ಒಂದು ಫೋಟೋನ ಮತ್ತೆ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ನನಗೆ 10 ಸೆಕೆಂಡ್ ಆಯ್ತು. ಓಕೆ, ಮತ್ತೆ ಇನ್ನೊಂದು ಫೋಟೋ ಅಂದ್ರೆ ಬೇರೆ ಫೋಟೋ ಆಡ್ ಮಾಡ್ಕೋಬಹುದು. ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೋಬಹುದು. ನಾನು ಎಕ್ಸಾಂಪಲ್ಗೋಸ್ಕರ ಇದೇ ಒಂದು ಫೋಟೋನ ಮತ್ತೆ ತಗೊಂಡಿದ್ದೀನಿ. ನೋಡ್ತಾರೆ ಕಂಪ್ಲೀಟ್ ಆಗಿ 15 ಸೆಕೆಂಡ್ ಆಯ್ತು. ಇನ್ನೊಂದು ಫೋಟೋ ತಗೊಳ್ಳೋಣ. ನಿಮ್ಗೆ ಬೇರೆ ಫೋಟೋವನ್ನು ತಗೋಬಹುದು. ಯಾವ ಒಂದು ಫೋಟೋ ಬೇಕು ಆ ಒಂದು ಫೋಟೋ ಚೂಸ್ ಅನ್ನೋದು ಮಾಡ್ಕೋಬಹುದು. ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಲವರ್ ಫೋಟೋ, ಓಕೆನಾ, ನಿಮ್ಮೊಂದು ಹುಡುಗಿ ಫೋಟೋ ಜೊತೆಲಿ ಇರ್ತಿರಲ್ಲ, ಸೊ ಆ ಒಂದು ಫೋಟೋ ಕೂಡ ತಗೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಏನಾದ್ರು ಬೇಕು ಅಂತಂದ್ರೆ ಬೇರೆ ಒಂದು ಇನ್ನೊಂದು ಫೋಟೋವಿಂದ ಇನ್ನೊಂದು ಫೋಟೋಗೆ ಟ್ರಾನ್ಸ್ಫರ್ ಆಗುತ್ತಲ್ವ. ಸೊ ಹಂಗಾಗಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಬೇಕು ಅಂತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಒಂದು ಕಟ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ಜಾಗದಲ್ಲಿ ಟ್ರಾನ್ಸಾಕ್ಷನ್ ಎಫೆಕ್ಟ್ ಬಂದ್ಬಿಡುತ್ತೆ. ಈ ತರ ನೋಡ್ತಾರೆ ಯಾವ ತರ ಬಂತು. ಓಕೆನಾ, ಇವಾಗ ನಾನು ಪ್ಲೇ ಮಾಡ್ತೀನಿ. ನೋಡ್ತಾ ಇದ್ದೀವಿ ಇವಾಗ ಅದು ಯಾವ ತರ ಹೋಗುತ್ತೆ ಮೂವ್ ಈ ತರ. ಓಕೆನಾ, ಈ ತರ ಟ್ರಾನ್ಸಾಕ್ಷನ್ ಎಫೆಕ್ಟ್ ಕೂಡ ಬೇಕಂದ್ರೆ ನೀವು ತಗೋಬಹುದು. ಸದ್ಯಕ್ಕೆ ನೋಡ್ತಾ ಇದ್ರೆ ಈ ತರ ಲಿರಿಕ್ಸ್ ಬರ್ತಿದೆ. ಈ ಒಂದು ಲಿರಿಕ್ಸ್ ಗಳನ್ನ ಏನಪ್ಪಾ ಅಂದ್ರೆ ಎಲ್ಲಿ ಬೇಕಲ್ಲಿ ಸೆಟ್ ಅನ್ನೋದು ಮಾಡ್ಕೋಬಹುದು. ಈ ತರ
ಯಾವ ಒಂದು ಜಾಗದಲ್ಲಿ ಬೇಕೋ ಆ ಒಂದು ಜಾಗದಲ್ಲಿ ಲಾಂಗ್ ಪಾಸ್ ಮಾಡ್ಕೊಂಡು ಸೆಟ್ ಅನ್ನೋದು ಮಾಡ್ಕೋಬಹುದು. ಅದಾಗಿದ ನಂತರ ಆ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಸ್ವಲ್ಪ ನೀವು ಕಲರ್ ಕೂಡ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ಈ ತರ ಕಲರ್ ನೋಡ್ತಾ ಇದ್ರೆ ಕಲರ್ ಕೂಡ ಚೇಂಜ್ ಆಗ್ತಿದೆ ನಮಗೆ. ಮೇಲೆ ನಿಮ್ಗೆ ಕಲರ್ ಡಿಸೈನ್ ಕಲರ್ ಬರುತ್ತೆ. ಸೊ ನೀವು ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ ನ ಚೂಸ್ ಅನ್ನೋದು ಮಾಡ್ಕೋಬಹುದು. ನಾನು ಗ್ರೀನ್ ಅನ್ನೋದು ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಗೈಸ್. ಓಕೆನಾ. ಅದಾಗಿದ ನಂತರ ನೀವೇನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನೀವು ಟೆಕ್ಸ್ಟ್ ಗಳನ್ನು ಬರೀಬೇಕು ಅನ್ಕೊಂಡು ಈ ಒಂದು ಜಾಗದಲ್ಲಿ ಟೆಕ್ಸ್ಟ್ ಗಳನ್ನು ಬರೀಬಹುದು, ಇಮೋಜಿ ಕೂಡ ತಗೋಬಹುದು. ಅದಾಗಿದ ನಂತರ ನಿಮ್ಗೆ ಏನಾದ್ರು ಫಿಲ್ಟರ್ ಏನಾದ್ರು ಬೇಕು ಅಂತ ನಿಮ್ಗೆ ಬೇಕಾಗಿರುವಂತ ಫಿಲ್ಟರ್ ಡಿಸೈನ್ ಆಗಿ ಫಿಲ್ಟರ್ ಬರುತ್ತೆ. ಆ ಒಂದು ಫಿಲ್ಟರ್ ನ ಅಪ್ಲೈ ಮಾಡ್ಕೊಂಡು ಸಾಕು ನಿಮ್ಮೊಂದು ಫೋಟೋ ಏನಪ್ಪಾ ಅಂದ್ರೆ ಇನ್ನೂ ಸಾಕಾಗಿ ಬರುತ್ತೆ. ಅವಾಗ ನೋಡ್ತಾ ಯಾವ ತರ ಫಿಲ್ಟರ್ ಬರ್ತಿದೆ. ತುಂಬಾ ಅಂದ್ರೆ ತುಂಬಾ ಫಿಲ್ಟರ್ಸ್ ಇದಾವೆ. ಯಾವ ಒಂದು ಫಿಲ್ಟರ್ ಬೆಸ್ಟ್ ಅನ್ಸುತ್ತೆ ಆ ಒಂದು ಫಿಲ್ಟರ್ ನ ಚೂಸ್ ಅನ್ನೋದು ಮಾಡ್ಕೋಬಹುದು. ಚೂಸ್ ಮಾಡ್ಕೊಂಡ ನಂತರ ನಿಮ್ಮೊಂದು ಫೋಟೋ ಏನಪ್ಪಾ ಅಂತಂದ್ರೆ ಲಿರಿಕ್ಸ್ ಬರುತ್ತೆ. ಲಿರಿಕ್ಸ್ ಬಂದಿದ್ದಾಗ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಓಕೆ, ನೋಡ್ತಾ ಎಲ್ಲಾನು ಕಂಪ್ಲೀಟ್ ಆಗಿ ಹೇಳಿದೀನಿ ನಿಮ್ಗೆ. ಓಕೆ, ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಒಂದು ಆರೋ ಮಾರ್ಕ್ ಇದೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋಸ್ ಇನ್ನೂ ಬೇಕಂದ್ರೆ ಇನ್ನೂ ಫೋಟೋಸ್ ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು. ನಾನು ಎಕ್ಸಾಂಪಲ್ ತೋರ್ಸೋಕೋಸ್ಕರ ನನಗೆ 20 ಸೆಕೆಂಡ್ ಮಾತ್ರ ನಾನು ವಿಡಿಯೋ ಮಾಡಿದೀನಿ. ಅದಾಗಿ ನಂತರ 4 ಫೋಟೋ ಆಡ್ ಮಾಡ್ಕೊಂಡಿದೀನಿ. ನೀವೇನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಆಗಿ ಫೋಟೋಸ್ ಗಳನ್ನ ಆಡ್ ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿ ಫೋಟೋಸ್ ಗಳನ್ನ ಆಡ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಕಟ್ ಐಕನ್ ಇದೆ, ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡು ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ನ ನೀವು ಆಡ್ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಓಕೆನಾ. ಇದು ನೋಡ್ತಾ ಇದ್ರೆ ಇದೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಯ್ತು, ಬ್ಲರ್ ಎಫೆಕ್ಟ್. ಓಕೆನಾ. ಸೊ ನೀವು ಡಿಫ್ರೆಂಟ್ ಆಗಿ ಫೋಟೋಸ್ ಗಳನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ಇದ್ರ ಮುಖಾಂತರ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಫೋಟೋಸ್ ಗಳನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಎಫೆಕ್ಟ್ ಕೂಡ ಆಡ್ ಮಾಡ್ಕೋಬಹುದು ಗೈಸ್. ಓಕೆನಾ. ಲಿರಿಕ್ಸ್ ಕೂಡ ಬರ್ತಿದೆ ನೋಡ್ತಾರ. ಕಂಪ್ಲೀಟ್ ಆಗಿ ನಾನು ಪ್ಲೇ ಮಾಡಿದೀನಿ. ನೋಡ್ತಾ ಇದ್ರ ನೋಡ್ತಾರೆ ಯಾವ ತರ ಬರ್ತಿದೆ, ಲಿರಿಕ್ಸ್ ಬರ್ತಿದೆ. ಓಕೆ, ಅದೇ ಜಾಗದಲ್ಲಿ ನಿಮ್ಮೊಂದು ಲವರ್ ಫೋಟೋ ಏನಾದ್ರು ಆಡ್ ಮಾಡ್ಕೊಂಡು ಲವ್ ಸಾಂಗ್ ಆಡ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಹೇಳಿ, ಫಿದಾ ಆಗ್ಬಿಡ್ತಾರೆ. ಓಕೆನಾ. ನಿಮ್ಗೆ ಜಾಸ್ತಿ ತಲೆಗೆ ಹುಳ ಬಿಡಕ್ ಹೋಗಲ್ಲ. ನಾನು ಸಿಂಪಲ್ ಆಗಿ ತಿಳಿಸ್ಕೊಡಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ. ಓಕೆನಾ. ಅಂಡ್ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕೊಟ್ಬಿಡು. ನೆಕ್ಸ್ಟ್ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ನೀವೇನಾದ್ರು ಓಕೆನಾ ಕಂಟಿನ್ಯೂ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರು ಕ್ಯಾಪ್ಷನ್ ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ರೆ ಕ್ಯಾಪ್ಷನ್ ಕೊಟ್ಬಿಟ್ಟು ಇಲ್ಲಿಂದ ಏನಪ್ಪಾ ನೆಕ್ಸ್ಟ್ ಕೊಟ್ಟ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ನೀವು ಕ್ರಿಯೇಟ್ ಮಾಡಿದಿರಲ್ಲ, ಇದು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಅನ್ನೋದು ಹಾಗೆ ಬರ್ತದೆ. ಯಾಕಂದ್ರೆ ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಏನಪ್ಪಾ ಅಂತಂದ್ರೆ ಒಂದು ಫೋಟೋ ಮುಖಾಂತರ ಲಿರಿಕ್ಸ್ ಗಳನ್ನು ಆಡ್ ಮಾಡ್ಕೊಂಡು ತುಂಬಾ ಸಾಕಾಗಿ ಮಾಡ್ಕೋಬಹುದು ಗೈಸ್. ಓಕೆನಾ. ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.